ಚಿನ್ನದ ಬಿಸ್ಕೆಟ್ ಬ್ರಾ ಮತ್ತು ಬೆಳ್ಳಿಯ ರಣಕಪ್ತ 66ನೇ ಹುಟ್ಟುಹಬ್ಬದಲ್ಲಿ ಹೊಸ ಫ್ಯಾಷನ್ ಚಲನಾವಲನ. ನೀನಾ ಗುಪ್ತಾ ಹುಟ್ಟುಹಬ್ಬ, ಧೈರ್ಯದ ಹೊಸ ಮ್ಯಾನಿಫೆಸ್ಟ್. ಮೆಟ್ರೋ ಇನ್ ಡಿನೋ ಚಿತ್ರತಂಡದವರೊಂದಿಗೆ ಆಚರಣೆ. ಬಾಲಿವುಡ್ನ ಹಿರಿಯ ಮತ್ತು ಬಹುಮುಖ ನಟಿ ನೀನಾ ಗುಪ್ತಾ ತಮ್ಮ 66ನೇ ಹುಟ್ಟುಹಬ್ಬವನ್ನು ತುಂಬಾ ಸ್ಪೆಷಲ್ ಆಗಿ ಆಚರಣೆ ಮಾಡಿಕೊಂಡಿದ್ದು, ಈ ಬಾರಿ ತಮ್ಮ ಡೇರಿಂಗ್ ಫ್ಯಾಷನ್ ಆಯ್ಕೆ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಸಾಮಾನ್ಯವಾಗಿ ಹಿರಿಯ ನಟಿಯರು ನಿರ್ದಿಷ್ಟ ಸಾಂಪ್ರದಾಯಿಕ ಲುಕ್ಗಳಿಗೆ ಸೀಮಿತರಾಗಿರ್ತಾರೆ ಅಂತ ಜನರ ಕಲ್ಪನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ನೀನಾ ತಮ್ಮ ವೈಯಕ್ತಿಕ ಹಾಗೆ ವೃತ್ತಿಪರ ಬದುಕಿನಲ್ಲಿ ಸದಾ ಹೊಸ ಪ್ರಯೋಗಗಳನ್ನ ಮಾಡ್ತಾ ಬಂದಿದ್ದಾರೆ. ಈ ಬಾರಿ ಅವರು ಧರಿಸಿದ ಚಿನ್ನದ ಬಿಸ್ಕೆಟ್ ಬ್ರಾ ಮತ್ತು ಬೆಳ್ಳಿಯ ರಣಕಫ್ತಾನ್ ಈ ಮಾತಿಗೆ ಒಂದು ತಾಜಾ ಉದಾಹರಣೆಯಾಗಿದೆ. ಮೆಟ್ರೋ ಇನ್ ಡಿಯೋ ಚಿತ್ರತಂಡದ ಜೊತೆ ಹುಟ್ಟುಹಬ್ಬವನ್ನ ಸಂಭ್ರಮದೊಂದಿಗೆ ಆಚರಿಸಿದ್ದ ಅವರು ಈ ಸಂದರ್ಭ ತೆಗೆದ ಫೋಟೋಗಳನ್ನ ಇನ್ಸ್ಟಾಗ್ರಾಂ, ಟ್ವಿಟರ್ ಹಾಗೆ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಹೊರೆ ಹರಡುತ್ತಾ ವೈರಲ್ ಆಗಿವೆ. ಈ ಉಡುಪನ್ನ ಅವರ ಮಗಳು ಮತ್ತು ಖ್ಯಾತ ಫ್ಯಾಷನ್ ಡಿಸೈನರ್ ಮಸಾಬಾ ಗುಪ್ತಾ ಅವರ ಫ್ಯಾಷನ್ ಲೇಬಲ್ ಹೌಸ್ ಆಫ್ ಮಸಾಬಾ ವಿಶೇಷವಾಗಿ ವಿನ್ಯಾಸಗೊಳಿಸಿದೆ. ನೀನಾ ಈ ವೇಷದಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಆತ್ಮವಿಶ್ವಾಸದಿಂದ ಕೂಡಿದ ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡಿದ್ದಾರೆ. ತಮ್ಮ ವಯಸ್ಸು ಅಥವಾ ಸಮಾಜದ ನಿರೀಕ್ಷೆಗಳ ಬಗ್ಗೆ ಎಲ್ಲಿ ತಲೆಕೆಡಿಸಿಕೊಳ್ಳದೆ ಅವರು ತಮಗೆ ಇಷ್ಟವಾದದ್ದನ್ನ ಧರಿಸಿ ಜೀವನವನ್ನ ತಮ್ಮ ರೀತಿಯಲ್ಲಿ ನೆನಪಿಸಿಕೊಂಡಿದ್ದಾರೆ. ಈ ಮೂಲಕ ಅವರು ಮತ್ತೆ ನಾವೆಲ್ಲರಿಗೂ, ವಿಶೇಷವಾಗಿ ಮಹಿಳೆಯರಿಗೆ, ತಮ್ಮ ಆಯ್ಕೆಗಳು ಮತ್ತು ಧೈರ್ಯದ ಬಗ್ಗೆ ಸ್ಫೂರ್ತಿದಾಯಕ ಸಂದೇಶವನ್ನೇ ನೀಡಿದ್ದಾರೆ. ನಟಿಯರಲ್ಲೇ ಅನನ್ಯ ವ್ಯಕ್ತಿತ್ವ ಹೊಂದಿರುವ ನೀನಾ ಗುಪ್ತಾ ತಮ್ಮ 66ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೆಟ್ರೋ ಇನ್ ಡಿನೋ ಚಿತ್ರದ ಪತ್ರಿಕಾ ಸಮಾರಂಭದಲ್ಲಿ ತಮ್ಮ ವಿಭಿನ್ನ ಲುಕ್ನಿಂದ ಮತ್ತೆ ಎಲ್ಲರ ಗಮನ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಈವೆಂಟ್ನಲ್ಲಿ ನೀನಾಗೆ ಜೊತೆಯಾಗಿ ಚಿತ್ರತಂಡದ ಪ್ರಮುಖ ನಟರು ಆದಿತ್ಯ ರಾಯ್ ಕಪೂರ್, ಸಾರಾ ಅಲಿ ಖಾನ್, ಕೊಂಕಣಾ ಸೇನ್ ಶರ್ಮಾ, ಪಂಕಜ್ ತ್ರಿಪಾಠಿ ಮತ್ತು ನಿರ್ದೇಶಕ ಅನುರಾಗ್ ಬಸು ಕೂಡ ಉಪಸ್ಥಿತರಿದ್ದರು. ಚಿತ್ರದ ಬಗ್ಗೆ ನಡೀತಾ ಇದ್ದ ಚರ್ಚೆಯ ನಡುವೆಯೇ ನೀನಾ ಅವರ ಧೈರ್ಯವಂತ ವೇಷಭೂಷಣ ಅಂದ್ರೆ ಬಿಳಿ ಕಫ್ತಾನ್ ಜೊತೆಗೆ ಧರಿಸಿದ ಚಿನ್ನದ ಬಿಸ್ಕೆಟ್ ಒಳ ಉಡುಪು ಈ ಸಮಾರಂಭದಲ್ಲಿ ಎಲ್ಲರ ಕಣ್ಣು ಕದ್ದಿತ್ತು. ಅವರು ಎಷ್ಟೊಂದು ಆತ್ಮವಿಶ್ವಾಸದಿಂದ ಈ ಲುಕ್ ತಾಳಿದ್ರು ಅನ್ನೋದೇ ಜನರಲ್ಲಿ ಹೆಚ್ಚೆಚ್ಚು ಚರ್ಚೆಯಾಗ್ತಾ ಇದೆ. ಈ ಅಸಾಧಾರಣ ಫ್ಯಾಷನ್ ಆಯ್ಕೆಯು ಸಾಮಾಜಿಕ ಜಾಲತಾಣಗಳಲ್ಲಿ ಬಹು ಚರ್ಚಿತವಾಗಿದ್ದು, ಇನ್ಸ್ಟಾಗ್ರಾಂ ಮತ್ತು ಟ್ವಿಟರ್ನಲ್ಲಿ ಅಭಿಮಾನಿಗಳು ಹಲವಾರು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಮಾಡ್ತಿದ್ದಾರೆ. ಅನೇಕರು ಅವರು ತೋರಿಸಿದ ಧೈರ್ಯ, ಆತ್ಮವಿಶ್ವಾಸ ಹಾಗೆ ವೈಯಕ್ತಿಕ ಸ್ಟೈಲ್ ಸೆನ್ಸ್ಗೆ ಭಾರೀ ಶ್ಲಾಘನೆ ಕೊಟ್ಟಿದ್ದಾರೆ. ಅವರಿಗೆ ಫ್ಯಾಷನ್ ಐಕಾನ್ ಅಂತ ಕರೆದವರು ಇದ್ದಾರೆ. ಆದರೆ ಇನ್ನೊಂದು ಭಾಗದಲ್ಲಿ ಕೆಲವರು ಟೀಕಾಪೂರ್ವಕವಾಗಿ ನೀನಾ ಅವರು ತಮ್ಮ ವಯಸ್ಸಿಗೆ ತಕ್ಕಂತೆ ಉಡುಪನ್ನ ಆಯ್ಕೆ ಮಾಡಬೇಕು ಅಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇಂತಹ ಟೀಕೆಗಳ ನಡುವೆಯೇ ನೀನಾ ತಮ್ಮ ಧೈರ್ಯಮಯ ಲುಕ್ ಮೂಲಕ ಸಮಾಜದ ಓಲೆಗಳನ್ನ ಪ್ರಶ್ನೆ ಮಾಡ್ತಾ ಎಲ್ಲಾ ವಯಸ್ಸಿನ ಮಹಿಳೆಯರಿಗೆ ನೀವು ಯಾರ ಮಾತನ್ನು ಕೇಳದೆ ನಿಮ್ಮದೇ ಆದ ರೀತಿಯಲ್ಲಿ ಮೆರೆಯಬೇಕಾಗತ್ತೆ ಅನ್ನೋದನ್ನ ಬಹುಮಟ್ಟಿಗೆ ತೋರಿಸಿಕೊಟ್ಟಿದ್ದಾರೆ. ಈ ಟೀಕೆಗೆ ತಕ್ಷಣವೇ ಅಭಿಮಾನಿಗಳು ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆದಾರರಿಂದ ಬಲವಾದ ಪ್ರತಿಕ್ರಿಯೆಗಳು ಬಂದಿದ್ದು, ಒಬ್ಬ ಮಹಿಳೆಯರು ಯಾವ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾರೆ ಅಥವಾ ಹೇಗೆ ನಡೆದುಕೊಂಡ್ರೂ ಸದಾ ಟೀಕೆಗೆ ಒಳಗಾಗ್ತಾರೆ. ಆದರೆ ಇಂತಹ ಪರಿಸ್ಥಿತಿಗಳಲ್ಲೂ ಧೈರ್ಯದಿಂದ ತಮ್ಮ ಜೀವನವನ್ನ ನಡೆಸುವುದು ದೊಡ್ಡ ಸಾಧನೆ ಆಗಿದ್ದು, ನೀನಾ ಗುಪ್ತಾ ಅದನ್ನ ಸಾಬೀತುಪಡಿಸಿದ್ದಾರೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇನ್ನೊಬ್ಬರು, ನೀನಾ ಅವರ ಫ್ಯಾಷನ್ ಆಯ್ಕೆ ಚರ್ಮದ ಪ್ರದರ್ಶನ ಅಲ್ಲ, ಅದು ಅವರ ಆತ್ಮವಿಶ್ವಾಸದ ಸಂಕೇತ. ಅವರು ತಮ್ಮ ಇಷ್ಟದ ಪ್ರಕಾರ ಉಡುಗೆಯನ್ನ ಆರಿಸಿಕೊಂಡು ಧರಿಸ್ತಾ ಇದ್ದು, ತಮ್ಮ ಜೀವನವನ್ನ ತಮ್ಮ ನಂಬಿಕೆ ಮತ್ತು ಆದರ್ಶಗಳಂತೆ ನಡೆಸುತ್ತಿದ್ದಾರೆ. ಇದರಿಂದ ಎಲ್ಲರೂ ಪ್ರೇರಣೆ ಆಗಬೇಕು ಅಂತ ಟೀಕೆಗಳಿಗೆ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಈ ರೀತಿಯ ಪ್ರತಿಕ್ರಿಯೆಗಳು ನೀನಾಗೆ ಅಷ್ಟೇ ಅಲ್ಲದೆ ಎಲ್ಲಾ ಮಹಿಳೆಯರಿಗೂ ತಮ್ಮ ಅರ್ಥದಲ್ಲಿ ಸ್ವತಂತ್ರವಾಗಿ ಬದುಕುವುದಕ್ಕೆ ಒಂದು ಪ್ರೇರಣೆಯಾಗಿ ಪರಿಣಮಿಸ್ತಾ ಇದೆ. ನೀನಾ ಗುಪ್ತಾ ತಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಸದಾ ವಿಭಿನ್ನತೆ ಮತ್ತು ಸ್ವಾತಂತ್ರ್ಯವನ್ನ ಬೆಂಬಲಿಸಿ ಸಾಮಾಜಿಕ ನಿರ್ಬಂಧಗಳನ್ನ ಮೀರಿ ತಮ್ಮ ಹೆಸರಿನಲ್ಲೇ ಒಂದು ವಿಶಿಷ್ಟ ಗುರುತನ್ನ ನಿರ್ಮಿಸಿದ್ದಾರೆ. ಪ್ರಸಿದ್ಧ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಆಟಗಾರ ವಿವಿಯ ರಿಚರ್ಡ್ ಅವರೊಂದಿಗೆ ವಿವಾಹವಿಲ್ಲದೆ ತಮ್ಮ ಮಗಳಿಗೆ ಜನ್ಮ ನೀಡಿದ್ದ ನೀನಾ ಈಗ ಭಾರತದಲ್ಲಿ ಪ್ರಮುಖ ಫ್ಯಾಷನ್ ವಿನ್ಯಾಸಕಿಯಾಗಿ ತಲೆಮಾರಿಗೆ ಮಾದರಿ ಆಗಿರುವ ಮಸಾಬಾ ಗುಪ್ತಾಳ ತಾಯಿ. ನಂತರ 2008ರಲ್ಲಿ ಅವರು ಚಾರ್ಟೆಡ್ ಅಕೌಂಟೆಂಟ್ ವಿವೇಕ್ ಮೆಹ್ರಾ ಅವರನ್ನ ವಿವಾಹ ಆದರು. ತಮ್ಮ ಕುಟುಂಬ ಜೀವನವನ್ನ ಬಹಿರಂಗಪಡಿಸದೆ ಶಾಂತಿಯಿಂದ ಮತ್ತು ಗೌರವದಿಂದ ನಡ್ಕೊಳ್ತಿದ್ದಾರೆ.
ಇಂಥ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಬದಲಾವಣೆಗಳನ್ನು ಸ್ವೀಕರಿಸಿ ಅವರು ತಮ್ಮ ಬದುಕನ್ನು ತಮ್ಮ ಇಚ್ಛೆಯಂತೆ ರೂಪಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆಗೆ ಬರ್ತಾ ಇರುವ ಮೆಟ್ರೋ ಇನ್ ಡಿನೋ ಚಿತ್ರದ ಟ್ರೈಲರ್ ಸಾರ್ವಜನಿಕರ ನಡುವೆ ವಿಶೇಷ ಕುತೂಹಲವನ್ನು ಹುಟ್ಟುಹಾಕಿದ್ದು, ಇಲ್ಲಿ ನೀನಾ ಮತ್ತು ಅನುಪಮ್ ಖೇರ್ ನಡುವಿನ ಪ್ರೇಮ ಕಥೆಯು 2007ರಲ್ಲಿ ಬಿಡುಗಡೆ ಆದ ಲೈಫ್ ಇನ್ 8 ಮೆಟ್ರೋ ಚಿತ್ರದ ಸಂವೇದನಾಶೀಲ ಪ್ರೇಮ ಕಥೆಗಳನ್ನು ನೆನಪಿಸ್ತಾ ಇದೆ. ಈ ಚಿತ್ರವು ಪ್ರೇಮ ಸಂಬಂಧಗಳ ಗಂಭೀರತೆ ಮತ್ತು ಸಮಕಾಲೀನ ಸಮಸ್ಯೆಗಳನ್ನು ಹೆಚ್ಚು ಸೂಕ್ಷ್ಮವಾಗಿ ಮತ್ತು ಮನದಟ್ಟಾಗಿ ಅನಾವರಣಗೊಳಿಸುವ ನಿರೀಕ್ಷೆ ಇದೆ. ಇದೇ ವೇಳೆ ನೀನಾದವರ 66ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೆಟ್ರೋ ಇನ್ ಇಂಡಿಯಾ ಡಿನೋ ಚಿತ್ರತಂಡವು ಅವರಿಗೆ ಪುಷ್ಪಗುಚ್ಛ ನೀಡಿ ಗೌರವ ಸಲ್ಲಿಸಿದಾಗ ಅವರ ಧೈರ್ಯ, ವಿಶಿಷ್ಟ ಫ್ಯಾಷನ್ ತಂತ್ರ ಮತ್ತು ಮುಕ್ತ ಮನಸ್ಸು ಈಗಲೂ ಸಾವಿರಾರು ಅಭಿಮಾನಿಗಳಿಗೆ ಪ್ರೇರಣೆಯಾಗಿ ಉಳಿದಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,